ಅಂದರೆ ನಮ್ಮ ಜೊತೆಲೇ ಇದ್ದು ಫ್ರೆಂಡ್ಶಿಪ್ಪಲ್ಲಿ ಡಿಸ್ಟರ್ಬ್ ಮಾಡೋದು ಮತ್ತು ಆಭಿಚಾರ ಮಾಡೋದು, ಇದೆಲ್ಲ ಮಾಡಿ ಸರ್ವೋಪದ್ರವ ನಿರ್ಮುಕ್ತ, ಎಲ್ಲ ಉಪದ್ರವಗಳಿಂದ ನಿರ್ಮುಕ್ತನಾಗ್ತಾನೆ. ಮತ್ತು ಖಡ್ಗ ಸಿಗುತ್ತೆ ಅಂತ. ಖಡ್ಗ ಸಿಗುತ್ತೆ ಅಂದರೆ ಏನು? ತಾಯಿ ಒಂದು ಖಡ್ಗ ಕೊಡು ಅಂತಂದರೆ ಏನು ಕತ್ತಿ ಕೊಡ್ತಾಳ ಕೈಗೆ ಅಂತ? ಇಲ್ಲ, ಅಧಿಕಾರ. ಕತ್ತಿ ಶಕ್ತಿಯ ಸಂಕೇತ, ಕತ್ತಿ ಶಾಂತಿಯ ಸಂಕೇತ, ಕತ್ತಿ ಪವರ್ನ ಸಂಕೇತ, ಅಂದರೆ ರಾಜ್ಯದ ಸಂಕೇತ. ಹೌದು, ಖಡ್ಗವನ್ನು ಇಲ್ಲೇ ಬರ್ತದೆ. ಏನು ಅಂತಂದರೆ ಮಾಲಾಮಂತ್ರಂ ಪರಂ ಗುಹ್ಯಂ ಅಂತಾಳಿ. ಒಂದು ನಿಮಿಷದಲ್ಲಿ ನಿಮ್ಗೆ ಹೇಳ್ತೀನಿ. ಖಡ್ಗವನ್ನು ಹೇಳುವಂತಹ ಮಂತ್ರ ಇಲ್ಲಿದೆ. ಖಡ್ಗವನ್ನು ಕೊಡ್ತಾಳೆ ಅನ್ನೋದು ಬರ್ತದೆ. ನೋಡಿ, ಇಲ್ಲೇ ಬರ್ತದೆ ನೋಡಿ ಮಂತ್ರದಲ್ಲಿ. ಇಲ್ಲಿ ಬರುವಾಗ ಇದೆರಡನ್ನು ನೀವು ಕೇಳಿಸ್ಕೋಬೇಕು. ಅಸ್ಯ ಶ್ರೀ ಶುದ್ಧ ಶಕ್ತಿಮಾಲಾ ಮಹಾಮಂತ್ರಸ್ಯ ಉಪಸ್ಥೇಂದ್ರಿಯಾಧಿಷ್ಠಾಯಿ ವರುಣಾದಿತ್ಯಋಷಯ ದೇವಿ ಗಾಯತ್ರಿ ಛಂದಃ ಸಾತ್ವಿಕ ಕಕಾರ ಭಟ್ಟಾರಕ ಪೀಠಸ್ಥಿತ ಕಾಮೇಶ್ವರಾಂಕ ನಿಲಯ ಮಹಾಕಾಮೇಶ್ವರಿ ಶ್ರೀ ಲಲಿತಾ ಭಟ್ಟಾರಿಕಾ ದೇವತಾ. 3 ಬೀಜಗಳು. ಐಂ ಬೀಜಂ ಕ್ಲೀಂ ಶಕ್ತಿ ಸೌಃ ಕೀಲಕಂ. ಮಮ ಖಡ್ಗ ಸಿದ್ಧ್ಯರ್ಥೆ, ನನಗೆ ಖಡ್ಗ ಸಿದ್ಧಿಗಾಗಿ, ಆಮೇಲೆ ಸರ್ವಾಭೀಷ್ಟ ಸಿದ್ಧ್ಯರ್ಥೆ, ಆ ಖಡ್ಗದ ಮೂಲಕ ಎಲ್ಲವೂ ನನಗೆ ಸಿಗೋದಕ್ಕೋಸ್ಕರ ಜಪೇ ವಿನಿಯೋಗ ಅಂತ ಬರ್ತದೆ. ಧ್ಯಾನದಲ್ಲೂ ಕೂಡ ಫಲವನ್ನು ಹೇಳುವಾಗ ತಾದೃಶಂ ಖಡ್ಗಮಾಪ್ನೋತಿ, ಅಂತಹ ಖಡ್ಗ ಸಿಗುತ್ತೆ. ಏನ ಹಸ್ತಸ್ಥಿತೇನ ವೈ, ಯಾವುದನ್ನು ಕೈಯಲ್ಲಿ ಇಟ್ಕೊಳ್ಳೋದ್ರಿಂದ ಅಷ್ಟಾದಶ ಮಹಾದ್ವೀಪ ಸಮ್ರಾಟ್ ಭೋಕ್ತಾ ಭವಿಷ್ಯತಿ, 18 ದ್ವೀಪಗಳಿಂದ ಕೂಡಿದ ಈ ಪೃಥ್ವಿಯಲ್ಲೇ ಅವನು ಫೇಮಸ್ ಆಗ್ತಾನೆ. ಅಂತಹ ಖಡ್ಗ ಸಿಗ್ತದೆ. ಆರಕ್ತ ಭ್ರಾಂತಿನೇತ್ರ ಮರುಣಿಮೋಸನಾಂ ರತ್ನ ತಾಟಂಕರಮ್ಯಾಂ ಹಸ್ತಾಂಭೋಜೈ ಸಪಾಶಾಂಕುಶ ಮದನದನುಸ್ಲಾಯಕೈ ಸಾಯಕೈ ವಿಸ್ಫುರಂತೀಂ ಆಪೀನೋತ್ತುಂಗ ವಕ್ಷೋರುಹ ಕಲಶಲುಠತ್ತಾರ ಹಾರೋಜ್ವಲಾಂಗೀಂ ಧ್ಯಾಯೇದಂಬೋರುಹಸ್ತಾಂ ಅರುಣಿಮೋಸನಾಂ ಈಶ್ವರೀಂ ಈಶ್ವರಾಣಾಂ ಅಂತ. ನಾನು ಈ ಪ್ರಪಂಚದಲ್ಲೇ ಫೇಮಸ್ ಆಗಬೇಕು ಅನ್ನೋದಾದರೆ ಯಾವ ಖಡ್ಗ ಬೇಕು ಅಂತಹ ಅಧಿಕಾರ ಅನ್ನುವಂತಹ ಖಡ್ಗ ಸಿಗುತ್ತೆ ಅನ್ನೋದು ಅದರಲ್ಲಿದೆ. ಇದರ ಜೊತೆಗೆ ಬಲಭಾಗದಲ್ಲಿ ದೇವಿ ಪ್ರಸಾದವನ್ನು ಹೂವಿನ ರೂಪದಲ್ಲಿ ನೀಡಿದ್ದಾಳೆ ಅಂತೇಳಿ, ಈ ಹೂವು ನೀಡುವಂತಹ ಒಂದು ನಂಬಿಕೆಗಳು ಆಚರಣೆಗಳು ಏನಂತ? ನಮ್ಮಲ್ಲಿ ದೃಷ್ಟ ಮತ್ತು ಅದೃಷ್ಟ ಅಂತ 2 ಪರಿಕಲ್ಪನೆ ಇದೆ. ದೃಷ್ಟ ಅಂತಂದ್ರೇನು? ಕಣ್ಣಿಗೆ ಕಾಣುವಂತಹದ್ದು. ಅದೃಷ್ಟ ಅಂದ್ರೇನು? ಕಣ್ಣಿಗೆ ಕಾಣದೇ ಇರುವಂತಹದ್ದು. ಸೊ ಇಷ್ಟೇ, ನಮಗೆ ಅದೃಷ್ಟ ಇಲ್ಲ, ಅದೃಷ್ಟ ಇದೆ ಅಂತೆಲ್ಲ ಹೇಳೋದೇನು, ನಮ್ಮ ಕಣ್ಣು ಕಾಣ್ತಾ ಇಲ್ಲ ಅಂತ. ಈ ದೃಷ್ಟ ಫಲ ಅಂತಂದರೆ ನಮಗೇನೋ ಒಂದು ಕಣ್ಣಲ್ಲಿ ಕಾಣಬೇಕು. ಆದರೆ ದೇವತೆಗಳೆಲ್ಲರೂ ಕೂಡ ವೇದ ಮಂತ್ರಗಳಲ್ಲಿ ಹೇಳ್ತಾರೆ ಏನಂತ ಅಂದರೆ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಅಂತ. ದೇವತೆಗಳು ಕಣ್ಣಿಗೆ ಕಾಣಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಒಂದು. ಎರಡನೇದು, ನಮ್ಮ ಭೌತಿಕವಾದಂತಹ ಪಂಚಭೂತಗಳಿಂದ ಕೂಡಿದ ಈ ಕಣ್ಣಿಗೆ ಆ ದೇವತೆಗಳ ವೇಗ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅದಾಗೋದೂ ಇಲ್ಲ. ಇವತ್ತು ಕ್ಯಾಮ್ರಾ ಕಣ್ಣಲ್ಲೂ ಕೂಡ ದೇವತೆಗಳನ್ನು ನೋಡೋದಕ್ಕಾಗೋದಿಲ್ಲ. ಯಾಕೆಂದರೆ ಆ ವಸ್ತುಗಳು ತುಂಬ ಬೆಳಕಿನ ವೇಗದಲ್ಲಿ ಇರ್ತವೆ ಅಂತ ಹೇಳ್ತಾರೆ ದೇವತೆಗಳು. ಬೆಳಕಿನ ವೇಗದಲ್ಲಿರುವ ಯಾವುದೂ ಕೂಡ ನಮ್ಮ ಸಾಮಾನ್ಯ ಮನುಷ್ಯರ ಕಣ್ಣಿಗೆ ಬೀಳೋದಕ್ಕೆ ಸಾಧ್ಯವಿಲ್ಲ. ಒಂದು ಥಿಯರಿ. ಆದರೆ ನಮಗೆ ಗೊತ್ತಾಗಬೇಕಲ್ಲ, ಈ ದೇವಿ ಎಲ್ಲೋ ಒಂದು ಕಡೆ ನಮಗೆ ಅನುಗ್ರಹ ಮಾಡಿದ್ದಾಳೆ ಅಥವಾ ಏನೋ ಒಂದು ಶುಭ ಸೂಚನೆ ಇದೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಭಾರತದಲ್ಲಿ ಶಕುನವನ್ನು ಇಟ್ಕೊಂಡಿದ್ದಾರೆ. ಶಕುನ ಶಾಸ್ತ್ರಗಳು, ಚಿಹ್ನಶಾಸ್ತ್ರಗಳು ಅಂತ ಇಟ್ಕೊಂಡಿದ್ದಾರೆ. ಅದರಲ್ಲಿ ಏನು ಅಂತ ಕೇಳಿದ್ರೆ, ದೇವತೆಗಳ ಮುಂದೆ ಹೂಗಳನ್ನು ಧರಿಸಿರುವಾಗ ಯಾರದೇ ಪ್ರಯತ್ನವಿಲ್ಲದೆ, ನೋಡಿ ಹೂಗಳೆಲ್ಲ ಯಾರೋ ಇದು ಹಾಕ್ಬಿಟ್ಟು ಮೇಲ್ಗಡೆ ಭಾರ ಜಾಸ್ತಿ ಆಗಿ ಕೆಳಗಡೆ ಬೀಳೋದು ಬೇರೆ ವಿಚಾರ, ಅಥವಾ ಯಾರೋ ಹಿಂದ್ಗಡೆಯಿಂದ ತಳ್ಳಿಬಿಡೋದು ಬೇರೆ ವಿಚಾರ, ಅಥವಾ ಎಳೆಯುವಾಗ ಕೆಳಗಡೆ ಬೀಳೋದು ಬೇರೆ ವಿಚಾರ. ಯಾರೂ ಸ್ಪರ್ಶನೇ ಮಾಡದೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋದಾಗ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನೋ ಪ್ರಾರ್ಥನೆ ಇರುವಾಗ ತಕ್ಷಣ ದೇವಿ ರೂಪದಲ್ಲಿ ಹೂ ಬೀಳೋದನ್ನು ನಮ್ಮ ಭಾರತ ದೇಶದಲ್ಲಿ ಬಹಳ ನಂಬ್ತಾರೆ. ನೀವು ಕೆಲವಂತೂ ಜಾಗಗಳಲ್ಲಿ ಆ ಹೂ ಕೊಡದೆ ಹೋದರೆ ರಥೋತ್ಸವನ್ನೇ ನಡೆಸೋದಿಲ್ಲ. ಸುಮಾರು 12 ವರ್ಷಗಳ ಕಾಲ ಹೂ ಬಿದ್ದಿಲ್ಲದೆ ಇರೋದು, 13ನೇ ವರ್ಷದಲ್ಲಿ ರಥೋತ್ಸವ ನಡೆಸಿರೋದೆಲ್ಲ ಇದೆ. ಅಂದರೆ ಆ ನಂಬಿಕೆಗಳು. ಕೆಲವೊಮ್ಮೆ ಏನಾಗುತ್ತೆ, ಪ್ರತಿ ವರ್ಷಕ್ಕೂ ಒಂದೊಂದು ಸಲ ಬೀಳ್ತಾ ಇರುತ್ತೆ. ಸೊ ಇದನ್ನು ನಂಬ್ತಾರೆ ನಮ್ಮಲ್ಲಿ. ಇದನ್ನು ಹೂ ಕೊಡೋದು, ಹೂ ತಗೊಳ್ಳೋದು ಅನ್ನೋ ನಂಬಿಕೆಯಲ್ಲಿ ಇಟ್ಟಿದ್ದಾರೆ. ಕೆಲವೊಮ್ಮೆ ಮನೆಗಳಲ್ಲಿ ಮಂಗಳ ಕಾರ್ಯ ನಡೆಸುವಾಗ ಕುಲದೇವತೆ ಹತ್ರ ಹೋಗಿ ಹೂ ಧರಿಸ್ಬಿಡ್ತಾರೆ. ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಕಾಯ್ತಾ ಇರ್ತಾರೆ. ಹೂ ಕೊಟ್ಟರೆ ಆ ಕೆಲಸ ಮಾಡ್ತಾರೆ, ಇಲ್ಲದೆ ಹೋದರೆ ಮಾಡೋದಿಲ್ಲ. ಇದು ನಮ್ಮ ನಂಬಿಕೆ. ಸೊ ಇಲ್ಲೇನಾಗಿದೆ, ನಮ್ಮ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿಗೆ ಹೋದ ತಕ್ಷಣ ದಂಪತಿ ಸಮೇತವಾಗಿ ಯಾರ ಪ್ರಯತ್ನವಿಲ್ಲದೆ ಅಲ್ಲಿ ಹೂ ಬಿದ್ದಿದೆ, ಕಮಲದ ಹೂ ಬಿದ್ದಿದೆ ಮತ್ತು ಪುಷ್ಪನೂ ಕೂಡ ಬಿದ್ದಿದೆ. ಅಂದರೆ ಏನೋ ಒಂದು ಸೂಚನೆ, ಅವರಿಗೆ ಮನಸ್ಸಿನಲ್ಲಿ ಏನು ಬೇಡ್ಕೊಂಡ್ರು ಆ ಕ್ಷಣ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಂದರೆ ಅದು ಅವ್ರ ಮನಸ್ಸಿನಲ್ಲಿ ಇದ್ದಂಥದ್ದು. ಆದರೆ ದೇವಿ
ನಿನಗೆ ಏನೋ ಒಂದು ಒಳ್ಳೆಯದನ್ನು ನಾನು ಮಾಡ್ತೀನಿ ಅನ್ನುವಂತಹ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಏನೋ ಒಂದು ಆಗುತ್ತೆ. ಅಂದರೆ ಅವ್ರು ಹೇಳುವಂಥದ್ದು ನನ್ನ ದೇವಿಗೆ ಸಂಬಂಧಪಟ್ಟಂತಹ ವಿಚಾರ ಅಂತೇಳಿ. ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡೋದಂಥ ಸಂದರ್ಭದಲ್ಲಿ ದೇವರು ಮತ್ತು ಭಕ್ತನಿಗೆ ಸಂಬಂಧಪಟ್ಟ ಅಷ್ಟೇ ಸೀಮಿತವಾಗಿರುತ್ತೆ ಹೇಗೆ ಅಂತ? ಅಲ್ಲ, ಇವಾಗ ದೇವತೆಗೆ ಮತ್ತು ಭಕ್ತನಿಗೆ ಅಷ್ಟೇ ಸಂಬಂಧಪಟ್ಟಿರುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಆ ವ್ಯಕ್ತಿ ಯಾರು ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಇವಾಗ ನಾನು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿನೇ ಅಥವಾ ಸಮಾಜವನ್ನು ಇನ್ಫ್ಲೂಯೆನ್ಸ್ ಮಾಡೋ ಲೆವೆಲ್ಗೆ ಪ್ರಭಾವಶಾಲಿನೇ ಅನ್ನೋದನ್ನು ನಾನು ಯೋಚನೆ ಮಾಡಬೇಕು. ಇವಾಗ ನನಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗಾದರೆ ಅವನೇನೋ ಕೇಳ್ಕೊಂಡಿರ್ತಾನೆ, ಒಂದು ಮನೆ ಕಟ್ಟೋಕ್ಕಾಗಿಲ್ಲ ತಾಯಿ ಅಂತಾನೋ, ನನಗೊಂದು ಮಗು ಬೇಕು ತಾಯಿ ಅಂತಾನೋ, ಇಲ್ಲ ನನ್ನ ಆರೋಗ್ಯ ಸರಿ ಹೋಗಲಿ ಅಂತಾನೋ. ಆವಾಗ ಅವನಿಗೆ ಮತ್ತು ಭಕ್ತನಿಗೆ ಮಾತ್ರ ಸಂಬಂಧಪಡುತ್ತೆ. ಆದರೆ ಮೋದಿಯವರು, ಸಿದ್ದರಾಮಯ್ಯನವರು ಅಥವಾ ಡಿ ಕೆ ಶಿವಕುಮಾರು ಇಂತಹವರು ಕೇಳ್ಕೊಂಡಾಗ ಅವರ ಪ್ರಭಾವ ಸಮಾಜದ ಮೇಲೆ, ರಾಜ್ಯದ ಮೇಲೆ ಇದ್ದೇ ಇರುತ್ತೆ, ದೇಶದ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಅವರು ಆ ಕ್ಷಣದಲ್ಲಿ ಏನನ್ನು ಕೇಳ್ಕೊಂಡ್ರು ಗೊತ್ತಿಲ್ಲ. ಹಾಸನಾಂಬೆ ಅಂತಂದ್ರೇ ಸಿಂಹಾಸನದಲ್ಲಿ ಕುಳಿತವಳು, ನನ್ನನ್ನು ಸಿಂಹಾಸನ ಕೊಡು ಅಂತ ಕೇಳಿರ್ಬೋದು, ಗೊತ್ತಿಲ್ಲ. ಸೊ ನನ್ನೆಲ್ಲ ಗೊಂದಲಗಳು ಜಾಸ್ತಿ ಆಗ್ತಾಯಿದೆ, ಗೊಂದಲಗಳಿಂದ ಬಿಡುಗಡೆ ಮಾಡು ಅಂತ ಕೇಳಿರ್ಬೋದು. ಈ ಗೊಂದಲಕ್ಕೆ ಒಂದು ಉತ್ತರವನ್ನು ಕೊಡು ಅಂತ ಕೇಳಿರ್ಬೋದು, ಕೊಟ್ಟಿರ್ಬೋದು ದೇವಿ. ಸೊ ಹಾಗಾಗಿ ಅವರ ಮನಸ್ಸಲ್ಲಿ ಖಂಡಿತ ಫಲ ಸಿಗುತ್ತೆ. ಏನೋ ಒಂದು ಅವರು ಇಷ್ಟಪಡ್ತಾ ಇರೋದು ಏನು ಅನ್ನೋದು ಕ್ಲಾರಿಟಿ ನನಗಿಲ್ಲ. ಯಾಕಂದರೆ ಅವರು ಇಷ್ಟಪಡ್ತಾ ಇರೋದು ಅವ್ರಿಗೆ ಗೊತ್ತಿದೆ. ಆದರೆ ಅವರೇನು ಇಷ್ಟಪಡ್ತಾ ಇದ್ದಾರೋ ಅದೇನೋ ಒಂದು ಶುಭ ಸೂಚನೆ ಅಂತ ಅವ್ರಿಗಾಗಿದೆ ಅಂತ ನಂಬಬಹುದು. ಇದು ಆಧ್ಯಾತ್ಮಿಕ ಚಿಂತಕರಾದ ಡಾಕ್ಟರ್ ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರ ಸ್ಪಷ್ಟವಾದಂಥ ಮಾತುಗಳು. ಆ ಒಂದು ಪೂಜೆಯ ವಿಧಿವಿಧಾನಗಳ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಪ್ರಾರ್ಥನೆಗೆ ಸಿಕ್ಕಂತಹ ಶಕುನ ಫಲ ಏನಿದೆ ಅದು ಯಾವುದೋ ಒಂದು ಸೂಚನೆಯನ್ನು ನೀಡಿದೆ, ಶುಭ ಸೂಚನೆ ನೀಡಿದೆ. ಖಂಡಿತವಾಗಿಯೂ ಅವರಿಗೆ ಬೇಡಿದಂಥದ್ದು, ಮನಸ್ಸಿನಲ್ಲಿ ಪ್ರಾರ್ಥಿಸಿದಂಥದ್ದು ಹಾಸನಾಂಬೆ ನೆರವೇರಿಸ್ತಾಳೆ ಅನ್ನೋ ವಿಶ್ವಾಸವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.